ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ಅಂಗಡಿ ಮಾಲೀಕರು ಫುಟ್ಪಾತ್ ರಸ್ತೆ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವ ನೆಪದಲ್ಲಿ ನಗರದಾದ್ಯಂತ ತಮ್ಮ ವ್ಯಾಪ್ತಿ ಒಳಗೆ ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನ ನಡೆಸುತ್ತಿದ್ದ ಬೀದಿ ಬದಿ ವ್ಯಾಪಾರಿಗಳು ಒಕ್ಕಲೆಬ್ಬಿಸಿರುವುದನ್ನು ಅತ್ಯಂತ ಅಮಾನವೀಯ ಘಟನೆಯಾಗಿದೆ. ಕೂಡಲೇ ಬೀದಿ ಬದಿ ವ್ಯಾಪಾರಿಗಳು ಜೀವನ ಸಂರಕ್ಷಣೆ ಕಾಯ್ದೆ 2014 ಅನ್ವಯ ನಗರದ ಬೀದಿ ಬದಿ ವ್ಯಾಪಾರಿಗಳು ಅವರ ವ್ಯಾಪ್ತಿ ಒಳಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡಬೇಕು. ನಗರದಾದ್ಯಂತ ಅಭಿವೃದ್ಧಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆಸಲಾಗುತ್ತಿದೆ. ಸರಿಯಾದ ರಸ್ತೆ ಅಗಲೀಕರಣ ಮಾಡದೆ ಅವಶ್ಯಕತೆ ಇಲ್ಲದ ಕಡೆಗಳೆಲ್ಲ ಬೀದಿ ದೀಪಗಳ ಅಳವಡಿಸಲಾಗುತ್ತಿದೆ. ನಗರದ ಮುಖ್ಯ ರಸ್ತೆಗಳಲ್ಲಿ ಅಂದರೆ ಕೊಪ್ಪಳ, ರಾಯಚೂರು, ಮುದಗಲ್ ರಸ್ತೆಗಳ ಮೇಲೆ ಚರಂಡಿ ನೀರು ಹರಿಯುತ್ತಿದೆ. ರಸ್ತೆಗಳೆಲ್ಲ ಸಂಪೂರ್ಣ ಹದಗೆಟ್ಟು ಹೋಗಿವೆ. ಜೊತೆಗೆ ನಗರದ ಬಹುತೇಕ ಕಡೆಗಳಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಇಡೀ ನಗರವು ಕೊಳಚೆಗಳ ಕೂಡಿದೆ. ನಗರದ ಅಮೃತ ಸಿಟಿ ಯೋಜನೆ ಆಯ್ಕೆಯಾಗಿದೆ. ಅಮೃತ ಸಿಟಿ ಯೋಜನೆ ಸಂಬಂಧಿಸಿದಂತೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ಆದರೆ ನಗರ ಯಾವುದೇ ವಾರ್ಡ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಸಾರ್ವಜನಿಕರಿಗೆ ಅಗತ್ಯವಾದ ಮೂಲಭೂತ ಸವಲತ್ತುಗಳು ಸಿಗುತ್ತಿಲ್ಲ. ಸರ್ಕಾರದಿಂದ ನಗರ ಅಭಿವೃದ್ಧಿಗೆ ಮಂಜೂರಾದ ಹಣ ನಗರಸಭೆ ಅಧಿಕಾರಿಗಳು ಸಂಪೂರ್ಣ ಮುಚ್ಚಿ ಹಾಕುತ್ತಿದ್ದಾರೆ. ನಗರದಲ್ಲಿ ಬಹುತೇಕ ಪಾರ್ಕ್ಗಳು ಭೂಕಳ್ಳರಿಂದ ಹಣ ಪಡೆದು ಅವರಿಗೆ ಫಾರಂ ನಂಬರ್ 3 ಮಾಡಿಕೊಡಲಾಗುತ್ತಿದೆ. ನಗರದ 31 ವಾರ್ಡ್ಗಳಲ್ಲಿ ಸರಿಯಾದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದಂತೆ ಜನರು ಪರದಾಡುವ ಪರಿಸ್ಥಿತಿ ಕೂಡಿದೆ. ನಗರಸಭೆ ಸ್ವಚ್ಛ ಕೆಲಸ ಮಾಡದೆ ಎಲ್ಲ ಸ್ವಚ್ಛ ಕಾರ್ಮಿಕರ ಸರಿಯಾದ ವೇತನವಾಗಲಿ ಅವರಿಗೆ ಸಿಗಬೇಕಾದ ಸರ್ಕಾರ ಮೂಲಭೂತ ಸೌಕರ್ಯಗಳಲ್ಲಿ ನೀಡುತ್ತಿಲ್ಲ. ನಗರಸಭೆ ಅಧಿಕಾರಿಗಳು ಈ ಬೇಜವಾಬ್ದಾರಿತನ ಆಡಳಿತ ನಗರದ ಜನ ಕಂಗಾಲಾಗುತ್ತಿದೆ. ಕೂಡಲೇ ಸರ್ಕಾರ ಗಂಗಾವತಿ ನಗರಸಭೆ ಆಡಳಿತ ವೈಖರಿ ಬಗ್ಗೆ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. CPIML ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ ದೊರೆ ರಾಜು ಅವರು ನಮ್ಮ CBS ಪ್ರತಿನಿಧಿಯೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಪ್ರಗತಿಪರ ಮಹಿಳಾ ಸಂಘ ರಾಜ್ಯ ಅಧ್ಯಕ್ಷರಾದ ನಿರ್ಮಲಾ ಬೆಂಗಳೂರು, AICCTU ಜಿಲ್ಲಾ ಉಪಾಧ್ಯಕ್ಷರಾದ ಸಣ್ಣ ಹನುಮಂತಪ್ಪ ಉಲೇದರ್, CITU ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣ ನಾಯಕ್, CITU ಪ್ರಧಾನ ಕಾರ್ಯದರ್ಶಿ ಮಂಜು ಡಗ್ಗಿ, KTBUS ತಾಲೂಕಾ ಅಧ್ಯಕ್ಷರಾದ ಬುಗುರುದ್ದೀನ್, AIPW ತಾಲೂಕು ಅಧ್ಯಕ್ಷರಾದ ರೇಣುಕಮ್ಮ, SFI ಜಿಲ್ಲಾ ಅಧ್ಯಕ್ಷರಾದ ಶಿವಕುಮಾರ್, ದಾನಮ್ಮ, ಶಾಮಿದ್, ಸೈಯದ್, ಬುರುದ್ದೀನ್, MD ಶರೀಫ್, CITU ಯಾರು ಕೊಡ್ತಾರೆ? ಇವಾಗ ಕಾಂಪಿಟೇಷನ್ ಕೊಡ್ಬೇಕಲ್ಲ. 26 ದಿವಸ ಖಾಲಿ ಕುಂತೀವಿ. ಒಬ್ಬರದಲ್ಲ ಇದು. ಅವ್ರು ಏನಂತಾರ, ಬೀದಿ ಬದಿ ವ್ಯಾಪಾರಿಗಳು 1580 ಜನ ಇದ್ರು ಅಂತ ಒನ್ ಟೈಮ್ ಹೇಳ್ತಾರೆ. 2000 ಜನ ಇದ್ದಾರೆ ಒನ್ ಟೈಮ್ ಅಂತಾರೆ. ಸರಿಯಾದ ಮಾಹಿತಿ ಅವರೇ ಕೊಡ್ತಾಯಿಲ್ಲ ನಮಗೆ. ನಾವು ಮೊನ್ನೆ ವಿಪಕ್ಷ ಮೂರ್ತಿ ಅವರು ನಮ್ಮ ಗಾಡಿ ಜನರಲ್ಲಿ ಸಾಹೇಬರು ಸಿಟಿ ಮಾರ್ಕೆಟ್ನಾಗ ಬಂದಾಗ ಅವ್ರು ಏನು ಹೇಳಿದ್ರು, 1580 ಜನ ಇದ್ದಾರೆ ಸರ್ ಅಂತ ಹೇಳಿದ್ರು. ವಿಪಕ್ಷ ಮೂರ್ತಿ ಕಮಿಷನರ್ ಅವರು ಹೇಳಿದ್ರು. ಅವರು 1580 ಜನ ಇದ್ದಾರೆ ಅಂದರೆ ಪ್ರತಿದಿನ 30 ರೂಪಾಯಿ ನಮ್ಮ ಹತ್ರ ಜಗತ್ತಿ ತೊಗೊಳಕತ್ತವ್ರು. ಪ್ರತಿದಿನ 30 ರೂಪಾಯಿ ಜಗತ್ತಿ. ಒಂದು ದಿನಕ್ಕೆ 30 ರೂಪಾಯಿ ಅಂದರೆ ತಿಂಗಳು 900 ರೂಪಾಯಿ ಆಯಿತು. ಒಂದು ವರ್ಷಕ್ಕೆ ಒಬ್ಬರಿಗೆ 10,800 ಆಯಿತು. 10,800 ಇಂಟು 1580 ರೂಪಾಯಿ ಮಾಡಿದೆ 1,62,00,000 ರೂಪಾಯಿ ಆಯಿತು. ಈ ಜಗಾತಿನ ಟೆಂಡರ್ ಮಾಡಿರೋರು. ನಾನು ಗದಗ ಪಟ್ಟಿಗೆರೆಯಲ್ಲಿ ಒಂದು ನಮ್ಮ ಅನುಭವಿಸಿದ ಟೆಂಡರ್ ಒಬ್ರು ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿದೆ. ಅವರು ನನಗೆ ಒಂದು ರೆಫರೆನ್ಸ್, ಒಂದು ಡಾಕ್ಯುಮೆಂಟ್ಸ್ ಕಳಿಸ್ತಾರೆ ನನಗೆ. ಅವ್ರು ಏನನ್ನು ಕಳಿಸ್ತಾರೆ, ಅಲ್ಲಿ ಜಕಾತಿ ತೊಗೊಳ್ತಾ ಇದ್ದಾರಲ್ಲ, ಆ ಜಕಾತಿ ಅಮೌಂಟ್ನ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವರು ಕಂಪ್ಯೂಟರ್ ಕೊಡ್ತಾ ಇದ್ದಾರೆ, ಆಮೇಲೆ ಮಕ್ಕಳು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅದ್ರದ್ದೊಂದು ನಾನು ಕಾಪಿ ನನ್ನ ಹತ್ರ ತೊಗೊಂಬಂದಿನಿ, ಎಲ್ಲ ಪ್ರಿಂಟ್ ತರ್ಸ್ಕೊಂಬಂದಿನಿ, ಆನ್ಲೈನಾಗೆಲ್ಲ ಕಂಪ್ಯೂಟರ್ ಪ್ರಿಂಟ್ ತರ್ಸ್ಕೊಂಬಂದಿನಿ. ಇದು ಗದಗ ಬಟ್ಟಿಗೆರೆಯಲ್ಲಿ ನಡೆದಂಥ ಒಂದು ಅಲ್ಲಿ ಒಂದು ಇದು ಪಟ್ಟಣ ಪಂಚಾಯತ್ ಇದೆ, ಅಲ್ಲಿದೆಲ್ಲ ಇದಕ್ಕೂ ಒಂದು ಕಾಪಿ ತೊಗೊಂಬಂದಿನಿ. ನಮಗೇನು ಒಂದು ಕಾಣಿಸ್ತಾ ಇದೆ. ಹಾಗಾಗಿ ಗಂಗಾವತಿ ನಗರನ ಅಮೃತ್ ಸಿಟಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಅಮೃತ್ ಸಿಟಿ ಯೋಜನೆ ಅಡಿಯಲ್ಲಿ ದುಡ್ಡನ್ನು ಲಪ್ತಾಯಿಸ್ತಿರತಕ್ಕಂಥ ಅಧಿಕಾರಿಗಳ ಮೇಲೆ ಸರ್ಕಾರ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ನಗರವನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಮತ್ತು ಖಾಲಿ ಬೀದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸಿ ಅವರ ಬದುಕನ್ನು ಅತಂತ್ರ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರಂತ.
ಅವ್ರಿಗೆ ಯಾವುದೇ ಮುನ್ಸೂಚನೆ ಇಲ್ಲ. ಸುಮಾರು ಜನ ಈಗಾಗಲೇ ಆ ವಿಷಯ ಮಾತಾಡಿ ಒಂಥರ ಸರ್ವಾಧಿಕಾರತ್ವ ಏನು ಮಾಡಕ್ಕೆ ಹೊಂಟಿದ್ದಾರೆ ಇಲ್ಲಿ ಗಂಗಾವತಿ ಪೌರಾಯುಕ್ತರು, ಅದು ಸಮಂಜಸ ಅಲ್ಲ. ಅವ್ರ ಕೆಲಸ ಏನು ಅದನ್ನು ಮಾಡೋದನ್ನು ಬಿಟ್ಟು ಅದ್ರ ವ್ಯಾಪ್ತಿಯನ್ನು ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ಟರೆ ತಮ್ಮ ವ್ಯಾಪ್ತಿ ಏನೈತೆ ಅದರ ಪ್ರಕಾರ ಅವ್ರು ಕೆಲಸ ಮಾಡ್ತಾರೆ. ಅದೇನೆಲ್ಲ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು, ಯಾವೆಲ್ಲ ಕೆಲಸಗಳನ್ನು ಮಾಡಬೇಕಾಗಿತ್ತು ಅದೆಲ್ಲದನ್ನು ಬಿಟ್ಟು ಅದರ ತದ್ವಿರುದ್ಧವಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತಂತ ನೀವೆಲ್ಲರೂ ಗಮನಿಸಿರ್ತೀರ ಅಂತ ನಾನು. ಪರಿಸ್ಥಿತಿ ಇದೆಯೋ ಅವ್ರು ಸ್ವಲ್ಪ ಕಣ್ಣಾರ್ಸ್ಬೇಕು, ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಕಾರ್ಮಿಕರಲ್ಲಿ ಸುಮಾರು ಜನ ಬಡವರೇ ಇರೋದು, ಯಾರು ಸಾಹುಕಾರರು ಇಲ್ಲ ಅಲ್ಲಿ. ಅವ್ರು ಕೂಲಿ ಮಾಡ್ಕೊಂಡು ಜೀವನ ನಡೆಸೋರು. ಒಂದು ರೋಡ್ ಮೇಲೆ ಒಂದು ಮಣ್ಣು ಹಾಕ್ಬೇಕಂದ್ರೆ ನಾವು ಮೇಡಮ್ 1000 ರೂಪಾಯಿ ಖರ್ಚು ಮಾಡಿದ್ರೆ ಬರುತ್ತೆ ಮಣ್ಣೆಲ್ಲ. ನಿಮ್ಮ ಅಭಿಪ್ರಾಯ ಪ್ರಕಾರ ನಗರಸಭೆ ಭ್ರಷ್ಟಾಚಾರದಿಂದ ಕೂಡೈತೆ ಅಂತ ಹೇಳ್ತೀರಾ? ಹೌದು ಸರ್, ಯಾಕಂದ್ರೆ ನೋಡಿ ಅಷ್ಟು ಕೊಳತು ನಾರ್ತಾ ಇದೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದ್ರೂ ಅವ್ರು ಗಮನ ಹರಿಸ್ತಾ ಇಲ್ಲ. ಅವ್ರಿಗೆ ಎಲ್ಲಿ ಹೋಗಿ ಏನು ಕೆಲಸ ಮಾಡ್ತಾ ಇದೆ ನಗರಸಭೆ? ಮಳೆ ಬಂದು ನೀರು ತುಂಬ್ಕೊತಾ ಇದೆ, ಅಲ್ಲಿ ಕಪ್ಪೆ ಹಾವು ಓಡಾಡ ಹಾವುಗಳ ಜನರಿಗೆ ಕಚ್ತಾ ಇದ್ದಾವೆ ಅಲ್ಲಿ. ಆದರೂ ಕೂಡ ಅವರು ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡಲ್ಲ ಅಂದರೆ ನಿಜವಾಗಿ ತುಂಬ ಒಂಥರ ಅನ್ಯಾಯವಾದ. ಎಲ್ಲ ಸಂಘಟನೆಗಳು ಮಾತಾಡಿದಂಗೆ ನಾವು ಇಂಥ ದಿನ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಅಭಿವೃದ್ಧಿ ವಿರೋಧಿಗಳು ನಾವಲ್ಲ. ಮೊದಲೇ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಅಭಿವೃದ್ಧಿಗೆ ನಮ್ಮದು ಒಪ್ಪಿಗೆ. ಎಷ್ಟು ಜನ ಫುಟ್ಪಾತ್ ವ್ಯಾಪಾರ ಅಂತ ಹೇಳಿದ್ವಿ, ಬೀದಿ ಬದಿ ವ್ಯಾಪಾರ ಸರಿ ಒಂದು ಕಡೆ ಸೇರಿಸಿ ಸಭೆ ನಡೆಸಿ ಈ ರೀತಿ ಮಾಡಕತ್ತೀವಿ. ಇದಕ್ಕೆ ನೀವು ಕಾಲಾವಕಾಶ ನೀವು ಏನೇನು ಬೇಕು ನೀವು ಮಾಡಿಕೆರಿ ತಯಾರಿ ಅಂತ ಹೇಳಿ ಈ ಥರದಾಗಿ ನಮಗೆ ತಿಳಿಸ್ಕೊಟ್ಟು ನಾವು ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಇವತ್ತು ಪಕ್ಷ ಯಾವುದೇ ಇರ್ಬೋದು, ಸರ್ಕಾರ ಯಾವುದೇ ಇರ್ಬೋದು, ಆಗ ನಮ್ಮ ಶಾಸಕರು ನಮಗೆ ಸರ್ಕಾರ. ಹಂಗಾಗಿ ಇವತ್ತು ನಮ್ಮ ಗಂಗಾವತಿ ದುಡಿಯುವ ಜನತೆ ಪರವಾಗಿ ಅವರು ದನ ಎತ್ತದೇ ಇರೋದು ದೊಡ್ಡ ದುರಂತ, ಎಲ್ಲೋ ಒಂದು ಅನುಮಾನಗೀಡಾಗ್ತಾ ಇದೆ. ಇವತ್ತು ಅವರು ಈ ಗಂಗಾವತಿಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಪ್ರತಿಯೊಂದು ಬೀದಿ ವ್ಯಾಪಾರಸ್ಥರನ್ನ ಆಶ್ರಯಿಸಿಕೊಂಡು ನಮ್ಮ ಗಂಗಾವತಿಯನ್ನು ನಾನು ಅಭಿವೃದ್ಧಿ ಮಾಡಬೇಕು, ಬಡವರಿಗೆ ಒಳ್ಳೆ ಇದು ಮಾಡಬೇಕು ಅಂತೇಳಿ ಒಂದು ನಂಬಿಕೆಗಳನ್ನು ಕೊಟ್ಟು ಇವತ್ತು ಈ ಬಡವರನ್ನ ನಂಬಿಸಿ ಇವತ್ತು ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಸಂತೋಷ, ಬಟ್ ಅದನ್ನು ನಾವು ಕೂಡ ಅದನ್ನು ಗೌರವಿಸ್ತೀವಿ. ಮತ್ತೆ ಓಟುಗಳು ಯಾಕೆ ಬೇಕಾಗಿದೆ, ಎಲೆಕ್ಷನ್ ಯಾಕೆ ನಡಿಬೇಕಾಗಿದೆ, ಜನರೇ ನಾವು ಇದು ಮಾಡೋದಿದ್ರೆ ಇದು ತುಂಬ ಒಂಥರ ಬೇಸರದ ವಿಚಾರ ಇದು. ಅದನ್ನ ತಕ್ಷಣದಲ್ಲಿ ಅವರು ಕ್ರಮ ಕೈಗೊಳ್ಬೇಕಂತ ನಾನು ಬಯಸ್ತೀನಿ. ಇಲ್ಲ ಮುಂದಿನ ದಿನಗಳು ನಾವು ಒಂದು ಉಗ್ರವಾದ ಹೋರಾಟ ಮೂಲಕನೇ ನಾವು ಬಗೆಹರಿಸ್ಕೋಬೇಕಾಗ್ತದೆ. ಭ್ರಷ್ಟಾಚಾರ ಮಾಡಿದ್ದಾರೆ, ಒಟ್ಟು ಗಂಗಾವತಿಯನ್ನು ಒಕ್ಕಲೆಬ್ಸುವಂತ ಕೆಲಸ ಮಾಡ್ತಾರೆ. ಸರ್, ಬೀದಿ ವ್ಯಾಪಾರ ಎಷ್ಟು ಜನ ಇದ್ದಾರೆ? ನಗರಸಭೆ ಅಧಿಕಾರಿಗಳು ಹೇಳೋ ಪ್ರಕಾರನೇ ಅಧಿಕೃತವಾಗಿ 1,000 ಜನ ಇದ್ದಾರೆ. ಅವ್ರು ಹೇಳೋ ಪ್ರಕಾರ 900 ಚಿಲ್ಲರೆ. ಸೊ ಅದಕ್ಕೆ ಲೋನ್ ಕೊಟ್ಟಿರೋರು 3,000 ಚಿಲ್ಲರೆ ಜನರಿಗೆ. ಯಾರೋ ಒಬ್ಬ ಬಂಡಿ ತಟ್ಕೊಂಡು ಹೋಗ್ತಿರ್ತಾನ ಅಥವಾ ಎಲ್ಲೋ ಅವ್ರು ಸುಮ್ಮನೆ ಹೇಳ್ತಾರ, ಅವ್ರು ವ್ಯಾಪಾರ ಮಾಡ್ತಿದ್ದೆ ಎಲ್ಲೋ ಗೊತ್ತಿಲ್ಲ, ನನಗೆ ಲೋನ್ ಕೊಟ್ಬಿಡ್ತಾರ ಅಂತ ಅಂತಾರೆ. ಲೋನ್ ಯಾವ ಅವು ಎಲ್ಲಿದೋ ಗೊತ್ತಿಲ್ಲ ನಮಗೆ. ನಾವು ಅದರ ಬಗ್ಗೆ ನಾವು ಸುಮಾರು ಕಡೆ ದೂರ ಸಲ್ಲಿಸಿದ್ವಿ. ಒಂದು 4-5 ದಾಖಲೆಗಳ ಸಮೇತ ನಿಮ್ಮನ್ನು ನಾನು ತೋರಿಸಕ್ಕೆ ಇಷ್ಟಪಡ್ತೀನಿ. ಇದು ಜಿಲ್ಲಾಧಿಕಾರಿಗಳು ಗಮನದಲ್ಲಿ ಜಿಲ್ಲಾಧಿಕಾರಿಗಳಿಂದ ಮತ್ತು DMA ಕಡೆದ ಆದೇಶ ಆಗಿದೆ. DMA ಕಡೆದ ಆದೇಶ ಆಗಿದೆ. ಅದಕ್ಕೆ ಸಮೇತ ಜಿಲ್ಲಾಧಿಕಾರಿಗಳು ಸರ್, ಅದೇ ತಾವು ಬೀದಿ ವ್ಯಾಪಾರ ಪರವಾಗಿ ಹೋರಾಟ ಮಾಡಕತ್ತೀರಿ. ಹೋರಾಟ ಮಾಡಿದ್ಮೇಲೆ ನೀರಿನ ಲಕ್ಷ್ಯ ಕೇಳಿದ್ರಿ ಅಂತೇಳಿ, ಈಗ ನಗರಸಭೆದವ್ರು ನೀರಿನ ಲಕ್ಷ್ಯ ಕೊಡಕ್ಕೆ ಯಾಕೆ ಹಿಂಜರಿದ್ರು? ಅದು ಅವ್ರಿಗೆ ಕೇಳ್ಬೇಕು ಸರ್. ಅವ್ರು ಏನಾದ್ರು ಕೋರ್ಟ್ ಆದೇಶ ಅಂತ ಹೇಳಿದ್ರೆ, ಕೋರ್ಟ್ ಆದೇಶ ಹೆಂಗಿದೆ, ನಮ್ಗೆ ಯಾವುದೋ ಒಂದು ವ್ಯಾಟ್ಸಪ್ನಲ್ಲಿ ನಿಮ್ಮಂಥವ್ರು ಹಾಕಿದಂಗೆ ಒಂದು ಕೊಟ್ಟಿದ್ದಾರೆ. ಏನದು, ಒಂದು ರೋಡ್ ಸೆಂಟ್ರಲ್ಲಿಂದ 30 ಮೀಟ್ರ್, 30 ಮೀಟ್ರ್. ಈಗ ಅದು 30 ಮೀಟ್ರ್ ಅಂದ್ರೆ ಮೀಟ್ರ್ ಫೀಟಾ ಅದು ಗೊತ್ತಿಲ್ಲ. ಈಗ ಸುಪ್ರೀಂ ಕೋರ್ಟ್ ಎಲ್ಲ ಕಡೆ ಹೇಳಿದೆ, ಬೀದಿ ವ್ಯಾಪಾರಿಗಳು ರಸ್ತೆ ಬದಿ ಮೇಲೆ ಇಡಬಾರ್ದು, ಆಮೇಲೆ ಡಬ್ಬಿ ಅಂಗಡಿಗಳು ಇಡಬಾರ್ದು, ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ಇರೋದು ಅಂತ ಬಹುತೇಕ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಎಲ್ಲ ತೆರವು ಕಾರ್ಯ ನಡೆಯಕತ್ತೈತಿ. ಅದ್ರಂಗೆ ನಮ್ಮ ಗಂಗಾವತಿಯಲ್ಲಿ ನಗರಸಭೆದವ್ರು ಮಾಡಿರ್ಬೋದು ಅಂತ. ಅದು ನಿಜ, ನಾವು ಸ್ವಾಗತ ಮಾಡ್ತೀವಿ. ನಮ್ಗೇನಿಲ್ಲ, ಆದರೆ ಅವ್ರನ್ನ ಗುರ್ತಿಸ್ಬೇಕಲ್ಲ ನೀವು. ಅವರು 50 ವರ್ಷದಿಂದ ಅಲ್ಲಿ ಇದ್ದಾರೆ. ಅಲ್ಲಿ ಈಗ ಅವ್ರು ಗಾಂಧಿ ಚೌಕ್ನಲ್ಲಿ ಈಗ ಗುರುತಿಸಲು ಸರ್ ಸಿಟಿ ಮಾರ್ಕೆಟ್ಗೆ ಅವ್ರು ವ್ಯವಸ್ಥೆ ಮಾಡಿದಾರಲ್ಲ, ಸಿಟಿ ಮಾರ್ಕೆಟ್ನಲ್ಲಿ ಹೋಗ್ರಿ ಎಲ್ಲ ಅನುಕೂಲ ಇದೆ ಅಂತ ಹೇಳ್ತಾರೆ. ದಯಮಾಡಿ ನೀವು ಹೋಗಿ ನೋಡ್ರಿ, ಪತ್ರಕರ್ತರು ಅಲ್ಲಿ ಅವರು ಅಲ್ಲಿ ವ್ಯಾಪಾರ ಮಾಡ್ಕೊಂತೀನಂತ ವ್ಯವಸ್ಥೆ ಇದೆಯಾ? ಕಾಯ್ದೆ ಸ್ಪಷ್ಟವಾಗಿ ಹೇಳ್ತದೆ, ನೀವು ಇಲ್ಲಿ 100 ರೂಪಾಯಿ ಇವತ್ತು ವ್ಯಾಪಾರ ಆಗಿದ್ರೆ ಅಲ್ಲಿ 120 ರೂಪಾಯಿ ಆಗ್ಬೇಕಂತ ಜಾಗ ಶಿಫ್ಟ್ ಮಾಡ್ಬೇಕಂತ ಕಾಯ್ದೆ 2014 ಕಾಯ್ದೆ ಇದೆಯಲ್ಲ, ಅದು ಸ್ಪಷ್ಟವಾಗಿ ಹೇಳ್ತೀವಿ ನಿಮಗೆ. ನೀವು ಅಂತೆಲ್ಲ ಉಲ್ಲಂಘನೆ ಮಾಡಿದ್ವಿ. ಆಮೇಲೆ ನಾವು ಕರೆದಿಲ್ಲ, ಸಮಿತಿ ಮಾಡಬೇಕು ನೀವು. ಸ್ಟ್ರೀಟ್ ವೆಂಡಿಂಗ್ ಕಮಿಟಿ ಅಂತ ಇರ್ತದೆ, ಬೀದಿ ವ್ಯಾಪಾರಿಗಳ ಸಂಘಟನೆ ಇರ್ತದೆ, ಎಲೆಕ್ಷನ್ ಹಾಕಬೇಕು. ಅವೇನು ಮಾಡಲಾರ್ದ ಇವ್ರು ತಾತ್ಕಾಲಿಕ ಸ್ಟ್ರೀಟ್ ವೆಂಡಿಂಗ್ ಕಮಿಟಿ ಮಾಡಿಕೊಂಡು
ಇದು ಮಾಡಿದ್ದಾರೆ. ಇದು ಪೂರೈಕರೇ ಏಕ ನಿರ್ಣಯ ತಗೊಂಡು ಬೀದಿ ವ್ಯಾಪಾರಿಗಳು ಬೀದಿ ಪಾಲ್ ಮಾಡ್ತಾ ಇದಾರೆ ಅಂತ ಹೇಳ್ತೀರಾ? ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತಿಲ್ಲ ಗಂಗಾವತಿಯಲ್ಲಿ ಏನು ನಡೀತಿದೆ ಅಂತ. ಇಷ್ಟು ದಿನ ನಾವು ಗೌರವ ಕೊಟ್ಟಿವಿ ಅವ್ರು ಹೇಳಿದಕ್ಕೆ. ನಾವು ಅವ್ರು ಹೇಳಿದ್ದಕ್ಕಿಂತ ಮುಂಚೆ ನಮ್ಮ ಬೀದಿ ವ್ಯಾಪಾರಿಗಳು ತಾವೇ ಸ್ವತಃ ನಮ್ಮ ಅವರಿಗೆ ಅನುಕೂಲ ಮಾಡಿಕೊಟ್ಟು 3 ದಿನ ಮುಂಚೆನೇ ಅವ್ರ ಅಂಗಡಿ ಬಂದ್ ಮಾಡಿದ್ದಾರೆ. ಅದಕ್ಕೆ ಬಾಬಣ್ಣ ಮತ್ತು ಗಾಂಧಿಚೌಕ ನಗರ ಜನನೇ ಸಾಕ್ಷಿ. ಈಗ ಅದಾಗಿದ ತಕ್ಷಣ ಏಕಾಏಕಿ ಈಗ ಮೇಲೆ ತಗಡುಗಳು ಬೇರೆ ಮುಖ ಪರಿಚಿದ್ರೆ ಅಷ್ಟೇ ಅವರು ಏನು ಮಾಡಲಿಲ್ಲ. ಫುಟ್ಪಾತ್ ಅಂದರೆ ಸ್ವಾಮಿ, ಫುಟ್ಪಾತ್ ಎಲ್ಲಿದೆ ನಮ್ಮೂರಲ್ಲಿ? ಫುಟ್ಪಾತ್ ಇಟ್ಟಿರ್ಬೇಕು. ಫುಟ್ಪಾತ್ ನಮಗೆ ಕಂಪಲ್ಸರಿ ಬೇಕು. ನೀವು ಸಾರ್ವಜನಿಕರಿಗೆ ಒಳ್ಳೇದು ಮಾಡಿದ್ರಲ್ಲ, ಸಂತೋಷ, ಸ್ವಾಗತ ಮಾಡ್ತೀವಿ. ಫುಟ್ಪಾತ್ ನೀವು ತರು ಈಗ ಎಲ್ಲಿದೆ ಫುಟ್ಪಾತ್ ತೋರಿಸ್ಕೊಡಿ. ತರು ಮಾಡಿಲ್ಲ, ಯಾವ ಫುಟ್ಪಾತ್ ತಂದಿರಿ, ಎಷ್ಟು ತಂದಿರಿ, ಅದಕ್ಕೆ ಎಷ್ಟು ಖರ್ಚು ಮಾಡಿರಿ, ಇವೆಲ್ಲ ಬಿಲ್ ಎತ್ಕೊಂತೀನಿ ಅಂತ ವ್ಯವಸ್ಥೆ. ಈ ನಗರಸಭೆದವರು ಬಿಲ್ ಎತ್ತಕ್ಕೆ ಇದೆಲ್ಲ ಕಾರಣಗಳು ಹುಡುಕ್ಯಾರ ಅಂತ ಹೇಳ್ತೀರಾ? ಸ್ಪಷ್ಟವಾಗಿ ಹೇಳ್ತೀನಿ. ಆಮೇಲೆ ಅದು ಬಿಲ್ಗಳಂದ್ರೆ ಸಣ್ಣ ಪಟ್ಟ ಅಲ್ಲ ಅದು. ನಮ್ಮ ಗಂಗಾವತಿ ಅಷ್ಟು ನಡೆದಷ್ಟು ಹಿಂದೆ ಯಾವಾಗಲೂ ನಡೆದಿಲ್ಲ. ಆಮೇಲೆ ಈ ಪೌರಾಯುಕ್ತರು ಬಂದ ಮೇಲಂತೂ ವಿಪರೀತ. ಹಾಗಾಗಿ ಬೀದಿ ವ್ಯಾಪಾರಿಗಳಿಗೆ ತಮ್ಮ CITU ಇಂದ ಏನು ಅವರಿಗೆ CITU ಇಂದ ಮೇಡಮ್ CITದಿಂದ ಏನು ಅವ್ರ ಬೀದಿ ವ್ಯಾಪಾರಿಗೆ ICCT ಇಂದ ಏನು ಮನೆ ಮಾಡಿಕೊಡ್ತಾರೆ ಅವ್ರಿಗೆ? ಏನು ಸರ್, ಈಗ ನಮಗೆ ಈಗ ನಾವೊಂದು ಕೆಲವು ವಲಯಗಳು ಹೇಳಿದ್ವಿ ಅವರಿಗೆ. ಅವರಿಗೆ ಆದಂಥ ಒಂದು ಇದು ಇರ್ತದೆ, ಒಂದು ವಲಯ ಇರ್ತದೆ. ಬಸ್ ಸ್ಟ್ಯಾಂಡ್ ಹತ್ರ ಆಗಬಾರ್ದು ಅಂತ ಹೇಳ್ತೀರಿ. ನೀವು ಬಸ್ ಸ್ಟ್ಯಾಂಡ್ ಊರಿಗೆ ಹೋಗೋರು ಇಲ್ಲಿಗೆ ಬಂದು ಅಲ್ಲಿಗೆ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಈಗ ಹಾಸ್ಪಿಟ್ಲಿಗೆ ಹೋಗೋರು ಇರ್ತಾರೆ. ಈಗ ಬಹುತೇಕ ಸಿಟಿ ಒಳಗೆ ಒಂದು ಸಿಟಿ ಮಾರ್ಕೆಟ್ ಅಂತ ಇರ್ತದೆ. ಎಲ್ಲ ಕಡೆ ತಾವುಗಳು ಹಿರಿಯರ್ ಇದ್ರಿ, ಎಲ್ಲ ಕಡೆಗಿದೆ. ಸೊ ಒಂದು ಸಿಟಿ ಮಾರ್ಕೆಟ್ ಅಂದರೆ ಒಂದು ನಗರಕ್ಕೆ ಸೌಂದರ್ಯವಾದಂಥ ಒಂದು ಸಿಟಿ. ಪ್ರತಿಯೊಂದು ಸಿಟಿ ನಗರದಲ್ಲಿ ಎಲ್ಲ ತರಕಾರಿಗಳು ಅಂಗಡಿಗಳಲ್ಲಿ ಸಿಗ್ತವೆ. ಬೇರೆ ಕಡೆ ಎಲ್ಲ ತಾಲೂಕು ಜಿಲ್ಲೆ ಒಳಗೆ ಅದಾವ. ಅದಂಗಲಿ ಗಂಗಾವತಿ ಒಂದು ಸಿಟಿ ಮಾರ್ಕೆಟ್ ಇದೆ, ಅಲ್ಲಿ ಹೋಗಿ ವ್ಯಾಪಾರ ಮಾಡ್ರಿ ಅಂತ ಹೇಳ್ತಾರೆ ಅವರು ನಗರಸಭೆದು. ಸಿಟಿ ಮಾರ್ಕೆಟ್ ಅಂದರೆ ದೊಡ್ಡ ಕಾರ್ಪೊರೇಟ್ ಲೆವೆಲ್ ಹೋಗ್ತಾರೆ. ಉಳ್ಳವಂಥವ್ರು ಬೀದಿ ವ್ಯಾಪಾರ ಅಂದ್ರೆ ಏನು? ತಳ್ಳು ಗಾಡಿಯವರು, ಈಗ ನನಗೆ ವಯಸ್ಸಾಗಿದೆ, ಮನೆಯಲ್ಲಿ ಬರೋಕ್ಕಾಗಲ್ಲ ಅಂಥವ್ರಿಗೆ ಇವರು ವಿತರಕರು. ನಮಗೂ ಮತ್ತು ನಮ್ಗೆ ಬೇಕಾದ ಸಾಮಗ್ರಿಗಳನ್ನು ಮನೆಗೆ ತಲುಪಿಸೋರವರು. ವಯಸ್ಸಾದವ್ರು ಬರೋಕ್ಕಾಗ್ತದೆ. ಅಲ್ಲಿ ತಂದೆ ತಾಯಿಗಳು ಬೆಂಗಳೂರಿನಾಗ, ತಂದೆ ಇಲ್ಲಿರ್ತಾರೆ, ಮಕ್ಕಳು ಬೆಂಗಳೂರಿನಾಗ ಇರ್ತಾರೆ. ಅಲ್ಲದೆ ಈಗ ರಸ್ತೆ ಅಗಲೀಕರಣ ಆಗಲಾರ್ದೆ ಈ ಎಲ್ಲಿ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ದಾರಿ ಅದನ್ನು ಅದೇ ಥರನೇ ಹಳೆ ಇದನ್ನು ಓಪನ್ ಮಾಡಿ ಅಲ್ಲೆಲ್ಲೇ ತಗ್ತೋಡಿ ಅಲ್ಲೆಲ್ಲೇ ಬೀದಿ ದೀಪಗಳು ಹಾಕಂತ ಕೆಲಸ ಮಾಡ್ತೀವಿ. ಅರ್ಥ ಆಗ್ತಾ ಇದೆ. ನೀವು ಯಾವ ಲೆಕ್ಕಕ್ಕೆ ಇದು ಮಾಡ್ತಿದ್ದೀರಿ? ಬಿಲ್ ಎತ್ಕೊಂಡು ತಿನ್ನೋದಕ್ಕೆ ಕೆಲಸ ಮಾಡಿ. ಇಲ್ಲಿಗೆ 4 ವರ್ಷದಿಂದ ನಡೀತಾ ಇರೋದು ನಮ್ಮ ಗಂಗಾವತಿಯಲ್ಲಿ ಲೂಟಿ. ಅಮೃತ್ ಸಿಟಿ ಯೋಜನೆ ಅಂತೇಳಿ ತಂದಿದ ಮೇಲೆ ಅದು ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದೀರಾ, ಅದೆಲ್ಲ ನೀವು ಜನರ ಮುಂದೆ ಇಡಬೇಕಾಗ್ತದೆ ಮುಂದಿನ ದಿನ. ಅದಕ್ಕೊಂದು ಹೋರಾಟಗಳು ಮಾಡಿ.